ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸರ್ಸುಲಾಗ್ಸ್. ಇವತ್ತು ನಾವು ಅಕ್ಕ ತಂಗಿಯರೆಲ್ಲ ಒಟ್ಟಾಗಿ ಸೇರಿದ್ದೀವಿ. ಬಾಲ್ಯದ ನೆನಪನ್ನು ನೆನಪಿಸ್ಕೊಳ್ತಾ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಕ್ಕ ಅಂತೂ ಹೇಳ್ತಾ ಇದ್ರು, ಎಲ್ಲ ಆಟಗಳನ್ನು ಆಡ್ಬಿಡ್ಬೇಕು. ಆವಾಗ ಯಾವ ರೀತಿ ಆಟ ಆಡ್ತಾಯಿದ್ವೋ ಆ ರೀತಿ ನಾವು ಅಲ್ಲಿ ಆಡಲೇಬೇಕು ಅಂತ ಡಿಸೈಡ್ ಆಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ, ಜನವರಿ ಫಸ್ಟ್ ವೀಕಲ್ಲಿ ಮುಳುಬಾಗಿಲಲ್ಲಿ ಉರುಸು ನಡೀತಾ ಇತ್ತು. ಅದು ಒಂದು ಫೆಸ್ಟಿವಲ್ ಥರ ಮುಸ್ಲಿಂ ಬಾಂಧವರಿಗೆ. ನಮಗೆ ಕರಗ ಜಾತ್ರೆ ಹೇಗಾಗುತ್ತೋ ಹಾಗೆ ಅವ್ರಿಗೆ. ನಾವು ಚಿಕ್ಕವರಿದ್ದಾಗ ನಮ್ಮಕ್ಕ ತಪ್ಪದಿರ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಅಲ್ಲಿ ಹೋಗೋದಂದರೆ ಸಖತ್ ಖುಷಿ ಆಗ್ತಾಯಿತ್ತು. ಅಲ್ಲಿ ನಮಗೆ ಸ್ಟಿಕ್ಕರ್ಸು, ಪರ್ಫ್ಯೂಮ್ಸು, ಕ್ಲಿಪ್ಸು, ಏರ್ ಬ್ಯಾಂಡ್ಸು, ಚಿಕ್ಕ ಚಿಕ್ಕ ಆಟ ಸಾಮಾನುಗಳು, ಸೆರಾಮಿಕ್ ಕಪ್ಸು ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇವಾಗ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಹೋಗಿ ನೋಡ್ಕೊಬರೋಣ, ತುಂಬ ದಿನ ಆಗಿತ್ತಲ್ಲ ಅಂತ ಹೋಗ್ತಾಯಿದ್ದೀವಿ. ಇವಾಗಂತೂ ದೊಡ್ಡ ದೊಡ್ಡ ಅಂಗಡಿಗಳೇ ಹಾಕ್ಕೊಬಿಟ್ಟಿದ್ದಾರಪ್ಪ. ಬಟ್ಟೆಗಳು ಬೇಕಾ, ಬಳೆಗಳು ಬೇಕಾ, ನಿಮ್ಗೆ ಕ್ಲಿಪ್ಸ್ ಬೇಕಾ, ಏನು ಬೇಕೋ ಅಲ್ಲಿ ಸಿಗತ್ತೆ. ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂಥ ಬಿರಿಯಾನಿ ಪಾತ್ರೆಗಳಂತೂ ಸುಮಾರು ಇತ್ತು ಅಲ್ಲಿ ತಗೊಳ್ಳೋದಕ್ಕೆ. ಎಲ್ಲ ನೋಡ್ಕೊತ ಹೋಗ್ತಾಯಿದ್ದೀವಿ. ಪರ್ಫ್ಯೂಮ್ಸ್ ಅಂತೂ ಸುಮಾರು ಇಟ್ಟಿರ್ತಾರೆ. ನೀನು ಕಲರ್ ಬಳೆಗಳು ಎಷ್ಟೊಂದಿತ್ತು ಗೊತ್ತಾ ಅಲ್ಲಿ. ಇದೆಲ್ಲ ನೋಡಿಕೊಂಡು ಹೋಗ್ತಾಯಿದ್ದೀವಿ. ನಾವು ಮೇಯ್ನಾಗಿ ಹೋಗಿರೋದು ಇಲ್ಲಿ ಆಟ ಆಡೋದಕ್ಕೆ. ಈ ಜಾಯಿಂಟ್ ವೀಲಲ್ಲಿ ಎಲ್ಲರೂ ಆಟ ಆಡಬೇಕು ಅಂತ ಹೋದ್ವಿ. ಅದು ನೋಡಿದ್ರೆ ತುಂಬ ದೊಡ್ಡದಾಗಿತ್ತು. ಒಬ್ಬೊಬ್ಬರೇ ಸ್ಕಿಪ್ ಮಾಡ್ತಾಯಿದ್ದಾರೆ, ನಾನು ಬರಲ್ಲ ನೀನು ಬರಲ್ಲ ಅಂತ. ಅಲ್ಲೋಗಿ ನೋಡ್ತೀವಿ, ಸುಮಾರು ರಶ್ ಇತ್ತು. ಹೋಗಲಿ ಎಲ್ಲ ನೋಡ್ಕೊಬರೋಣ, ಆಮೇಲೆ ಲಾಸ್ಟಲ್ಲಿ ಅದನ್ನು ಹತ್ತಿದ್ರೆ ಆಯಿತು ಅಂತ ಹೋಗ್ತಾಯಿದ್ದೀವಿ. ಸುಮಾರು ಗೇಮ್ಸ್ ಇತ್ತಪ್ಪ. ಹಾಗೆ ನೋಡ್ಕೊತ ಹೋದ್ವಿ. ಕೊಲಂಬಸನ್ನು ಹತ್ತಿದ್ದೀವಿ. ಇದನ್ನು ಮುಗಿಸ್ಕೊಂಡು ನಂತರ ಜಾಯಿಂಟ್ ವೀಲನ್ನು ಹತ್ತಿದ್ರೆ ಆಗತ್ತೆ, ಆವಾಗ ರಶ್ ಕಮ್ಮಿ ಆಗಿರುತ್ತೆ ಅಂದ್ಕೊಂಡ್ವಿ. ಕೊಲಂಬಸನ್ನು ಹತ್ತಿ ಎಲ್ಲ ಕೂತ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಾಯಿತ್ತು. ಸುಮಾರು ವರ್ಷಗಳಾಗಿತ್ತು ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿ ಎಂಜಾಯ್ ಮಾಡಿದ್ದು. ನಾವೇನೋ ಆರಾಮಾಗಿ ಆಟ ಆಡ್ಕೊಬರ್ಬೋದು ಅಂತ ಹೋಗಿ ಹತ್ತಿದ್ವಿ. ನಮಗೇನೋ ಖುಷಿ ಆಗ್ತಾಯಿತ್ತು. ನಮ್ಮ ಚಿಕ್ಕಕ್ಕಂತೂ ಹತ್ತುವಾಗ ಹತ್ಬಿಟ್ರು. ಇವಾಗ ಸೆಂಟ್ರಲ್ಲಿ ಅದನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ನಮ್ಮಕ್ಕಗೆ ಭಯ ಎತ್ಕೊಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದೀರಲ್ಲ, ನಿಧಾನಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಇದು ಜೋರಾಗಿ ತಿರ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಕ್ಕಗಂತೂ ಸಖತ್ ಭಯ ಆಗೋಯ್ತು. ಲಾಸ್ಟ್ಗೆ ಅವಳು ಮಲ್ಕೊಂಡೇ ಬಿಟ್ಲು. ನನಗಂತೂ ನಕ್ಕು ಸಾಕಾಯ್ತಪ್ಪ. ಇದೇ ಕೊನೆ, ನಾನು ಈ ಆಟ ಆಡೋದಕ್ಕೆ ಬರೋದೇ ಇಲ್ಲಮ್ಮ, ನೀವೇ ಆಡ್ಕೊಳ್ರಿ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಇಳಿದು ಎಲ್ಲ ಆಟ ಮುಗಿದ್ಮೇಲೆ ಅವಳಂತೂ, ನಾನಂತೂ ಈ ಜಾಯಿಂಟ್ ವೀಲ್ಗೆ ಹತ್ತೋದೇ ಇಲ್ಲ, ನೀವು ಇಷ್ಟ ಆಗಿದ್ದರೆ ಹೋಗಿ, ನನಗಂತೂ ಸಖತ್ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಬರೋವಾಗಂತೂ ಅವರು ಹೇಳಿದ್ರು, ನಾನೆಲ್ಲ ಆಟ ಆಡಲೇಬೇಕಪ್ಪ ಅಂತ. ಹತ್ತಿದ ಮೇಲೆ ಗೊತ್ತಾಗುತ್ತೆ, ಇದೆಲ್ಲ ಆಟ ಆಡೋದಕ್ಕೆ ಸ್ವಲ್ಪ ಧೈರ್ಯನೂ ಬೇಕಾಗಿರುತ್ತೆ. ಅಲ್ಲಿ ಕುದುರೆ ಇತ್ತು, ನಮ್ಮ ರೇವಂತು ನಮ್ಮ ಲಿಖಿತನ ಕುದುರೆ ಮೇಲೆ ಹತ್ತಿಸಿ ಒಂದು ರೌಂಡನ್ನು ಹೊಡೆಸ್ದ. ಅವಳಿಗೂ ಖುಷಿ ಆಯಿತು. ಮಕ್ಕಳಿಗೆ ಈ ರೀತಿ ಆಟ ಆಡೋದಂದರೆ ತುಂಬ ಖುಷಿ ಆಗುತ್ತಲ್ವ. ಕುದುರೆ ಜೊತೆ ಹೋಗುವಾಗ ನಾವು ಹಿಂದೆ ಅವ್ರ ಜೊತೆ ಹೋದರೆ ಸೇಫ್ಟಿಯಾಗಿರುತ್ತೆ. ಹಾಗೆ ನಮ್ಮ ರೇವಂತು ಲಿಖಿತ 2 ಫೋಟೋಸು ಎಲ್ಲ ತಗೊಂಡ. ಆಮೇಲೆ ಜಾಯಿಂಟ್ ವೀಲ್ ಹತ್ರ ಹೋದ್ವಿ. ನನಗೂ ಹೋಗುವಾಗ ಭಯ ಎತ್ಕೊಬಿಡ್ತು. ಅದನ್ನು ನೋಡೇ ಬಿಡೋಣ ಅಂತ ಹೋದ್ವಿ. ಆ ರಶಲ್ಲಿ ಹಂಗೂ ಹಿಂಗೂ ಕ್ಯೂ ಅಲ್ಲಿ ಹೋಗಿ ನಿಂತಿದ್ದೀವಿ. ಇನ್ನೇನು ಹತ್ಕೋಬೇಕು. ಭಯ ಆಗ್ತಾಯಿತ್ತು ನೋಡಿದ್ರೆ. ನಮ್ಮ ಮಂಜು ಹಾಗೆ ರಾಜೀವನಿಗೆ ತುಂಬ ಖುಷಿಯಾಗಿತ್ತು, ಎಕ್ಸೈಟ್ಮೆಂಟು, ಯಾವಾಗ ಹತ್ತೋಣ ಆಡೋಣ ಅಂತ. ನಮ್ಮ ಸರದಿನೂ ಬಂತು, ನಾವು ಹೋಗಿ ಜಾಯಿಂಟ್ ವೀಲನ್ನು ಹತ್ಕೊಂಡ್ವಿ. ತುಂಬ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ತುಂಬ ವರ್ಷ ಆಗಿತ್ತಲ್ವಾ.
ಅಯ್ಯೋ ತುಂಬ ದೊಡ್ಡದಾಗಿತ್ತು ಜಾಯಿಂಟ್ ವೀಲು ಸಹ. ಅದನ್ನು ಆಟ ಆಡ್ಕೊಂಡು ಬಂದಮೇಲೆ ನಾವು ಈ ಬ್ರೇಕ್ ಡ್ಯಾನ್ಸನ್ನು ಸಹ ಆಡೋಣ, ತುಂಬ ಚೆನ್ನಾಗಿರತ್ತೆ. ಸುಮಾರು ವರ್ಷಗಳಾಗಿತ್ತು ಆಡಿ. ನಾವು ಹೊಸಕೋಟೆಯಲ್ಲಿ ಒಂದು ಸತಿ ಕರಗದಲ್ಲಿ ಇದನ್ನು ಆಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಅದನ್ನು ಸಹ ನೆನೆಸ್ಕೊತ ಇದರಲ್ಲಿ ಆಟ ಆಡ್ತಾಯಿದ್ದೀವಿ. ಈ ವರ್ಷ ಅಂತೂ ಈ ವರ್ಷದಲ್ಲಿ ನಾವು ಎಸ್ಪೆಷಲಿ ಏನಕ್ಕಪ್ಪ ಬಂದ್ವಿ ಅಂದರೆ ಈ ಆಟ ಆಡಬೇಕು ಅಂತ ಬಂದ್ವಿ. ಈ ಆಟಗಳೆಲ್ಲ ಮುಗಿಸ್ಕೊಳ್ಳೋಷ್ರೊಳಗಡೆ 9:30 ಆಗಿತ್ತು. ಈ ವರ್ಷ ಉರ್ಸಲ್ಲಿ ನಮ್ಮ ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತು ಅಂತ ಹೇಳ್ಬಹುದು. ನೀವೆಲ್ಲರೂ ಈ ರೀತಿ ಗೇಮ್ಸನ್ನು ಆಡಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಿಮಗೆ ಅಂತ. ನಾವೆಲ್ಲ ಆಟ ಮುಗಿಸೋಷ್ರೊಳಗಡೆ 9:30 ಆಗಿತ್ತು. ಲಿಖಿತನೂ ಹಶ್ವಾಗ್ತಾಯಿದೆ, ಬನ್ನಿ ಅಮ್ಮ ಹೋಗೋಣ ಮನೆಗೆ ಅಂತ ಕರೀತಾ ಇದ್ಲು. ಅವಳಿಗೆ ಸ್ವಲ್ಪ ಆಟಿಕೆಗಳನ್ನು ತಗೊಂಡು ಮನೆ ಕಡೆ ಹೊರಟ್ರಿ. ವೀಕ್ಷಕರೇ, ಇದಾಗಿತ್ತು ಈ ಫನ್ ಆಗಿರ್ತಕ್ಕಂಥ ವಿಡಿಯೋ. ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗೋಣ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ನಮ್ಮ ಲಿಖಿತಗಂತೂ ಸಖತ್ ಖುಷಿ ಆಯ್ತಪ್ಪ ಉರ್ಸ್ಗೆ ಕರ್ಕೊಂಡು ಹೋಗಿದ್ದಕ್ಕೆ. ಅವಳಿಗೂ ಸಹ ಇದೊಂದು ನೆನಪಾಗಿ ಉಳಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.